ಅಣ್ಣ ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ. ಕೃಷ್ಣಪ್ಪ. ಎಲ್ಲಿಂದ ಬಂದಿರೋದಣ್ಣ? ನಾವು ಮಧುಗಿರಿಯಿಂದ. ಮಧುಗಿರಿಯಿಂದ. ಮಧುಗಿರಿಯಿಂದ ಈ ದೇವಸ್ಥಾನ ಹೆಂಗ್ ಗೊತ್ತಾಯ್ತಣ್ಣ ನಿಮ್ಗೆ? ಅಂದ್ರೆ ಮಧುಗಿರಿ ನಮ್ ಸ್ವಂತ ಊರು. ಹಾ ಒಂದು ಬೆಂಗಳೂರು ಅಂಚೆಪಾಳ್ಯದಲ್ಲಿ. ಹಾ ಅಂಚೆಪಾಳ್ಯ ಇರೋದಕ್ಕೆ ಹೆಂಗ್ ಗೊತ್ತಾ, ಅಲ್ಲಿ ನಮ್ಮ ಫ್ರೆಂಡ್ ಬಂದಿದ್ರು. ಹಾ ಹಣ ಹಿಂಗ ಇದೇ ಪೊಸಿಷನ್ ಚೆನ್ನಾಗ್ ನಡೀತೈತಲ್ಲ, ಹಾ. ಅವ್ರು ಬಂದು ಹೇಳಿದ್ರು ಮತ್ತೆ ನೋಡೋಣ ಅಣ್ಣ ನಾವು ಬಾಬುರ್ ನೋಡ್ಕೊಂಡು ಭಾನುವಾರ ಹೋಗೋಣ, ನಾನ್ ಜಾಗ ನೋಡಿಲ್ಲ. ಆಯ್ತು ನಾನು ಇವತ್ತು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಇಲ್ಲಿ ಬಂದೆ ಅಣ್ಣ. ಇಲ್ಲಿ ಬಂದಿದ್ದಕ್ಕೆ ಹೆಂಗ್ ಗೊತ್ತಾ, ಈಗೆಲ್ಲ ಕೇಳಿದಕ್ಕೆ ಎಲ್ಲ ತೆತ್ತಾಗ್ಬಿಟ್ಟು ಇವಾಗ ನಾವು ಎಲ್ಲ ದೇವಿದೇ ಬಂದಿದೆ. ಹಾ. ಅದಕ್ಕೆ ನೋಡ್ಬೇಕು, ಆದಷ್ಟು ಇದೇ ಮಾಡ್ಬೇಕು. ಅಣ್ಣ ನಿಮ್ ಕಷ್ಟ ಏನಿದೆ ಹೇಳಿದ್ರ ಏನನ್ನ ಗೊತ್ತಾಯ್ತಾ? ಹೇಳಿದ್ವಿ ಸ್ವಾಮಿಗೆ ಏನಂತ ಏನ್ ಪ್ರಾಬ್ಲಮ್ ಅಂತ ಕೇಳಿದ್ರು. ಹಾ ಹಿಂಗೆ ಮಗುವಿಗೆ ನರ ವೀಕ್ ಇದ್ದಾರೆ. ಹಾ. ನರ ವೀಕ್ ಇರೋದಕ್ಕೆ ಹೆಂಗ್ ಗೊತ್ತಾ, ಇಂದಿರಾ ಗಾಂಧಿ ಹಾಸ್ಪಿಟಲ್ ಹೋಗಿ ಹೋದ್ರೆ 16 ಕೋಟಿ ಅಮೌಂಟ್ ಕೇಳ್ತಾರೆ. ಹಾ 16 ಕೋಟಿ ನಮ್ ಕೈಲಾಗಲ್ಲ. ಹಾ ಅದಕ್ಕೆ ನಾವು ಈಗ ನನ್ನ ದೇವ್ರದ್ದೇನೋ ಅಂತೀವಿ, ಹಾ. ಇಲ್ಲ ದೇವ್ರ ಕಡೆಯಿಂದ ಪರಿಹಾರ ಸಿಗುತ್ತೆ ಹಾ ಇಲ್ಲಿಗೆ ಬರ್ತೀವಿ ಹಾ ಹೇಳ್ಕೊಂಡು ಇದ್ ಮಾಡಿದೀವಿ. ಹೌದಾ? ನಮ್ದು ಪರಿಹಾರಕ್ಕೆ ಈಗ ಹೆಂಗ್ ಗೊತ್ತಾ, ಅದೇ ದೇವ್ರದ್ದು ನಮ್ ಹೆಣ್ ದೇವ್ರದ್ ಬಂದಿದೆ. ಹಾ ಉಗಾದಿಗೆ ಹೆಣ್ ದೇವ್ರದ್ ಕೊಡ್ತೀವಿ. ಹಾ ಈಗ ಮತ್ತೆ ಅದಾದ್ಮೇಲೆ ಬಂದು ಇನ್ನೊಂದು ಕೇಳ್ತೀವಿ. ಹೌದಾ? ಸರಿ. ಹಾಕಿ ಮಾಡಿದ್ದಂಗೆ ಮಾಡಿದಾರಲ್ಲ, ಮನೆ ಬಾಗಿಲಿಗೆ ಬಣ್ಣ ಮಾಡ್ಬಿಟ್ಟು ತಾಯಿ ಒಳಗಡೆ ಬರ್ದಿದ್ದಂಗೆ ಮಾಡ್ಬಿಟ್ಟಿದ್ದಾರೆ. ಯಾರು ಮಾಡಿದಾರೆ, ಯಾರು ಮಾಡಿದ್ರು ಅಂತ ಕೇಳಿ ಒಳಗೆ ಇದ್ದಂತ ದೇವುಗಳು. ಈಗ ಅದಕ್ಕೆ ಏನ್ ಮಾಡ್ಬೇಕಂತ ಅವರು ಹೊರಗಾಗ್ಬೇಕು. ನೀವೇನ್ ಮನೆಯೊಳಗೆ ಇಟ್ಕೊಂಡಿದ್ದೀರ ದೇವುಗಳ? ದೇವುಗಳು ಎರಡೂ ಬಾಗಿಲಿಗೆ ಹಾಕಿ ಬರ್ತಿದ್ದಾರೆ. ಅಮ್ಮನಿಗೆ ದೇವುಗಳು ಅಡ್ಡ ಹೇಳೋದು ಅವಶಕ್ತಿ ಜಾಸ್ತಿ, ಅನುಶಕ್ತಿ ಜಾಸ್ತಿ. ಅಲ್ಲಿಗೆ ಯಾರು ಮಾಡಿರೋದು? ನಮ್ಮ ಮಗಳಲ್ಲೇ ಏನೋ ಮಗಳಲ್ಲಿ ಏನಿದೆ, 2 ಆತ್ಮಗಳು ಮಗಳ ಒಳಗಡೆ ಅದನ್ನೇ ಮಾಡಿದ್ವಿ. ನಾನು ನಮ್ಮನವರಲ್ಲಿ ಇದ್ದಿದ್ದು ಪೂಜೆ ಮಾಡಿದೆ. ಈಗ ನಮಗೆ ಕ್ಲಾರಿಫೈ ಆಯ್ತು, ನನ್ನ ಮಗಳಾಗಿದೆ ನನಗೆ. ಅವ್ರ ಮನೆಗೆ ತಂದೆ ಜಗಳ ಆಗುತ್ತೆ, ಓದ್ತಾ ಇದೆ ತಂದೆ ಜಗಳ ಆಗುತ್ತೆ. ಶತ್ರುಗಳೆಲ್ಲ ನಮ್ಮ ಮನೆಯಲ್ಲಿ ಹೊರಗಡೆಯಿಂದ ಯಾವಾಗ ಏನು ಮಾಡ್ತಾರೆ. ಈಗ ನಿಮ್ಮ ಮಗಳಲ್ಲಿರೋ 2 ಆತ್ಮ ಕ್ಲಿಯರ್ ಮಾಡಿದ್ರೆ ಎಲ್ಲಾ ವಿಚಾರ ನಾನು ಮನೆಯಲ್ಲೇ ಹೇಳ್ತಾ ಇರ್ತಿಲ್ಲ. ಆ ವಿಚಾರದಿಂದ ಅವೆಲ್ಲ ನಮ್ಮ ತಲೆಗೆ ಹಿಡಿದಾಗ್ತವೆ. ನಾನೇನು ಒಳ್ಳೇದು ಬಯಸಿರ್ತೀನೋ ಅದು ಕೆಟ್ಟದಾಗುತ್ತೆ. ಯಾರ್ಯಾರು ಬರ್ತಾರ ಅಂತ ಹೇಳಿದ್ರೆ ಎಲ್ಲ ನಿಂತೋಗಿರ್ತಾರೆ. ಹಿಂದಿನಿಂದನೂ ಬರ್ತಾ ಇದ್ರು, ಅವರು ನನಗೆ ಈಗ ಬರ್ತಾ ಇದ್ರು, ಅವರು ಬಿಡುಗಡೆ ಆದ್ರೆ ಎಲ್ಲ ಮತ್ತೆ ಮೊದಲು ತರ ಆಗುತ್ತಂತ ತುಂಬ ಹೇಳ್ತಾಗ. ಬೇರೆ ಏನಾರ ಮಾಡ್ಬೇಕನ್ನ ಕೇಳಿ ಇಲ್ಲೇ ಮಾಡ್ಬಿಡ್ತೀವಿ. ಹಂಗೆ ಸತ್ಯಕಾಳ ಮಾಡ್ಬೇಕು. ಈ ತಾಯಿ ಬರ್ತಾರಂತ, ಕಾಳೆ ಬರ್ತಾರಂತ, ಅವರೇ ಬರ್ತಾರಂತ, ಅಲ್ಲಿಗೆ ಬರ್ತಾರಂತ. ಇಲ್ಲಿ ಏನಾರ ಪೂಜೆಗಿದೆ, ಏನಾರ ಮಾಡ್ಬೇಕು, ಪೂಜೆ ಮಾಡ್ತೀವಿ. ಆ ತರ ಏನಿಲ್ಲ. ಆ ತಾಯಿ ಹೆಸರು ಬರ್ತಾರಂತ. ಸರಿ ಬನ್ನಿ, ಆ ತಾಯಿದು ಒಂದು ಫೋಟೋ ಇಟ್ಕೊಂಡು ಇದೆಯಲ್ಲಿ ಅಂತ ಇದೆಯಾ, ಪೂಜೆ ಮಾಡಿ ಕೇಳಿ. ಅಮ್ಮ ಬಂದು ಏನೇ ಇದ್ರು ತೂರ್ಕೊಳ್ಳೋ ಮನೇಲಿ ಕೇಳಿ. ಹೋಗಿದಾರಮ್ಮ, ಹೋಗಿದಾರ. ಆ ತಾಯಿಗೆ ಅರ್ಥ ಕುಂಭ ಐತ್ರಿ, ಅರ್ಥ ಕುಂಭ ಪೂಜೆ ಮಾಡಿ, ಅರ್ಥ ಕುಂಭ ಪೂಜೆ ಮಾಡಿ.
ಅಲ್ಲಿ ಅಲ್ಲಿ ಆ ಬೆಳಕಲ್ಲಿ ಮಾಡ್ಬೇಕು. ಅಲ್ಲಿ ಮಾಡ್ಬೇಕು. ಇಟ್ಕೊಳ್ಳಿ ತ್ರಿಶೂಲ ಇಟ್ಕೊಳ್ಳಿ, 2 ಕೈಲಿ ಇಟ್ಕೊಳ್ಳಿ. ಇಲ್ಲಿ ಆ ಬೆಳಕಲ್ಲಿ ಮಾಡ್ಬೇಕು. ಐತಿ ಆ ತಾಯಿ ಮನೆಗೆ ಬಂದಿದ್ದಾರೆ ನೋಡಿ, ಮನೆಯಲ್ಲಿ ಆ ಬೆಳಕಲ್ಲಿ ಇಕ್ಕಿ ಆ ತಾಯಿಗೆ ಇಕ್ಕಿ ಕಟ್ಟಿ ಒಳಗೆ. ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ರಘು ಅಂತ. ಸರ್, ಎಲ್ಲಿಂದ ಬಂದಿರೋದು? ನಾವು ಕೇರ್ಪುರದಿಂದ. ಹೌದಾ ಸರ್? ಈ ಜಾಗ ಹೆಂಗ್ ಗೊತ್ತಾಯ್ತು ಸರ್ ನಿಮಗೆ? ಸರ್ ಆ್ಯಕ್ಚುಲಿ ಕೆಲವೊಂದು ಯೂಟ್ಯೂಬ್ಗಳಲ್ಲೆಲ್ಲ ತುಂಬ ಲೇಟ್ಸ್ ಆಗಿ ತೋರಿಸ್ತಾ ಇದ್ರಲ್ಲ, ಸೊ ಇದು ನೋಡೋಣ ಇಲ್ಲಿ ಅಮ್ಮನ ಯಾವ ರೀತಿ ಪ್ರಭಾವ ಇದೆ ಅಂತ ಹೇಳಿ ಬಂದು, ಸೊ ಪರವಾಗಿಲ್ಲ ಒಂದು ಸ್ವಲ್ಪ ಅನ್ನಿಸ್ತು. ಸೊ ಹಾಗಾಗಿ ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನು ಸಕ್ಸಸ್ ಮಾಡಿಕೊಡ್ತಾಳೆ, ಏನು ತೊಂದರೆ ಇಲ್ಲ. ಸರ್, ನಿಮ್ಮ ಪ್ರಾಬ್ಲಮ್ಮು ಇಲ್ಲಿ ಈ ಭೂತ ಪ್ರೇತಾತ್ಮ ಅಂತ ಏನು ಹೇಳ್ತಾರೆ, ಅದಕ್ಕೆ ಇದು ನಂಬರ್ 1 ಜಾಗ ಆಗಿದೆ. ಸೊ ಯಾವುದೇ ಭಕ್ತಾದಿಗಳು ಅಕಸ್ಮಾತ್ ಎಲ್ಲೂ ಬಗೆಹರಿಲ್ಲ ಅಂದರೆ ಇಲ್ಲಿ ಬಂದು ಬಗೆಹರಿಸ್ಕೊಬೋದು. ಸರ್ ಆ್ಯಕ್ಚುಲಿ ಕೆಲವೊಂದು ಕೆಡುಕುಗಳು ಕಂಡು ಬಂದಿದ್ದಾವೆ ನಮಗೆ. ಸೊ ಅದನ್ನು ಬಗೆಹರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ತ್ರಿಶೂಲ ದೇವಿ ಅಂತ ಹೇಳಿ ಇಲ್ಲಿ ತ್ರಿಶೂಲ ಕೈ ಕೊಡ್ತಾರೆ ಫಸ್ಟು. ಆ ತ್ರಿಶೂಲ ಕೈಯಲ್ಲಿ ಇಟ್ಕೊಂಡು ಕಣ್ಣು ಮುಚ್ಕೊಂಡ್ರೆ ಆಲ್ಮೋಸ್ಟ್ ಅಲ್ಲಿ ನಮಗೆ ಅವ್ರು ಯಾರು ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಒಂದು ಲೈಟ್ ಟೈಪಲ್ಲಿ ಬಂದು ನಮಗೆ ಒಂದು ಫಿಲಮ್ ಯಾವ ರೀತಿ ನೋಡ್ತೀವಿ ಪಿಕ್ಚರ್ನ, ಆ ರೀತಿ ನಮಗೆ ಕಾಣಿಸುತ್ತದು ಯಾರು ಮಾಡಿದ್ದಾರೆ ಅಂತೇಳಿ. ಸೊ ಇದರ ಒಂದು ವಿಶೇಷತೆ. ಸೊ ಆವಾಗ ಅದನ್ನೇನು ಮಾಡ್ತಾರೆ ಅಂದರೆ ಬಗೆಹರಿಸ್ಕೊಬೇಕು ಅಂದರೆ ಅದನ್ನು ಹೋಮಕುಂಡದಲ್ಲಿ ತ್ರಿಶೂಲ ಇಟ್ಕೊಂಡು, ಅಥವಾ ಪ್ರೇತಾತ್ಮ ಆಗಿದ್ದರೆ ಅಥವಾ ಮಶಾಣದಲ್ಲಿ, ಅಥವಾ ಕೆಡುಕು ಏನಾರು ಆಗಿದ್ದರೆ ಅಮ್ಮನ ದೇವಸ್ಥಾನದಲ್ಲಿ ಹೋಮ ಹಾಕಿ ಅವರು ಕರೆಕ್ಟ್ ಪೂಜೆ ಕೂರಿಸ್ತಾರೆ. ಸೊ ಕೂರಿಸಿದಾಗ ಅದು ಏನಾಗಿದೆ ಏನು ಹೋಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಮಗೆ ಅದು ಎಫೆಕ್ಟ್ ಕಾಣಿಸ್ತಾ ಇರುತ್ತೆ. ಸೊ ಅಲ್ಲಿಂದ ಅದು ಬಗೆಹರಿಸ್ಕೊಳ್ತಾ ಹೋಗ್ಬೋದು. ಸರಿ ಸರ್, ಹೇಳೋ ಭಕ್ತಾದಿಗಳಿಗೆ ಏನು ಹೇಳ್ತೀನಿ ಅಂದರೆ, ಈ ಚಾನಲ್ ಮುಖಾಂತರ ನೀವು ಏನಿದೆಯೋ ನಿಮ್ಮಲ್ಲಿ ಪರಿಸ್ಥಿತಿಗಳು, ಮನೆ ಪರಿಸ್ಥಿತಿ ಆಗಿರ್ಬೋದು ಅಥವಾ ಮಾಟ ಮಂತ್ರ ಏನೇ ವಾಮಾಚಾರ ಮಾಡಿರಲಿ, ಒಂದು ಸಲ ಬಂದು ಪರೀಕ್ಷೆ ಮಾಡಿ ನೋಡಿ. ಸೊ ನಿಮಗೆ ಅದು ಓಕೆ ಅನಿಸಿದರೆ ನೀವು ಆ ತಾಯಿಗೆ ನೀವು ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇದನ್ನು ಕೊಟ್ಬಿಟ್ಟು ಬಗೆಹರಿಸ್ಕೊಳ್ರಿ ಅಂತ ಹೇಳ್ಬಿಟ್ಟು ಈ ಚಾನಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸಾರಿ, ನಂದಿ N076 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ವಿಡಿಯೋಸ್ ನೋಡ್ತಾ ಇದ್ದೀರೋ, ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಫ್ರೆಂಡ್ಸ್. ಪ್ರತಿಯೊಂದು ವಿಡಿಯೋನು ನಿಮ್ಗೆ ಇಷ್ಟ ಆಗುವಂಥ, ಯೂಸ್ಫುಲ್ ಆಗುವಂಥ ವಿಡಿಯೋಗಳೇ ಆಗ್ತಾ ಇದ್ದೀವಿ. ಈ ವಿಡಿಯೋಗಳಿಂದ ನಿಮ್ಗೆ ಏನಾದರೂ ಉಪಯೋಗ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಸರ್ಕಲ್ಗೆ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗುವಂಥದ್ದು ನೀವು ಮಾಡ್ಬೋದು. ಮತ್ತು ನಮ್ಮ ಹೊಸ ಚಾನಲ್ನ ನೀವು ಬೆಳೆಸ್ತಾ ಇದ್ದರೆ ನಮಗೆ ಇನ್ನೂ ವಿಡಿಯೋಗಳು ಮಾಡೋದಕ್ಕೆ ಪ್ರೋತ್ಸಾಹ ಬರುತ್ತೆ. ದಯವಿಟ್ಟು ಇದೇ ಥರ ಬೆಳೆಸ್ತಾ ಇದ್ದೀವಿ, ವಿಡಿಯೋಗಳು ನೋಡ್ತಾ ಇದ್ವಿ. ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿದ್ವಿ. ಇದೇ ಥರ ಬೆಳೆಸ್ತಾ ಇದ್ವಿ. ಹೆಚ್ಚಿನ ವಿಡಿಯೋಗಳು ನಾವು ನಿಮಗೆ ಹಾಕ್ತಾ ಇರ್ತೀವಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ನಾವು 5 ದಿವಸದಾಗೆ 11 ದಿವಸ ಅಂತ ಹೇಳಿದ್ರು ಗುರುಗಳೇ. 5 ದಿನದಾಗೆ ಬೋರ್ನಾಗ ನೀರು ಬಂತು. ಆಮೇಲೆ ನಮ್ಮಣ್ಣವ್ರು ಏನಂದ್ರು, ನೀನು ಆ ತಾಯಿ ಹತ್ರ ಹೋಗಿದ್ದಿ, ಯಾವ ಮೂಲೆಗೆ ನಿನಗೆ ಇಷ್ಟ ಆಗುತ್ತೆ ಅಲ್ಲೇ ಪಾಯಿಂಟ್ ಮಾಡಂದ್ರೆ ಅದು ಮಾಡಿದ್ದೀವಿ. ಇವಾಗ 3 ಇಂಚು 4 ಇಂಚು ಬರೀ 60 ಅಡಿಗೆ ನೀರು ಫುಲ್. ಅಂದರೆ ಅವ್ರು ಬಂದಿಲ್ಲ, ಇಲ್ಲಿಂದನೇ ಸ್ವಾಮಿಗಳು ಹೇಳಿದಕ್ಕೆ 5 ಇಂಚು ನೀರು ಸಿಕ್ಕಿದೆ ನಿಮಗೆ? 4 ಇಂಚು ಫುಲ್ ನೀರು. 4 ಇಂಚು ಇಲ್ಲಿಂದ ಹೇಳಿದ್ಕೆ? ಹೇಳಿದ್ರು. ಹಾಂ, ಅಲ್ಲಿ ಯಾರು ಬಂದಿಲ್ಲ, ಯಾರು ಪಾಯಿಂಟ್ ಮಾಡಿಲ್ಲ. ನಮ್ಗೆ ಇಷ್ಟ ಬಂದಲ್ಲಿ ನಾವು ಹಾಕ್ಕೊಂಡಿದ್ವಿ. ಇಲ್ಲಿ ಅವ್ರ ತಾಯಿನ ಕೇಳ್ಕೊಂಡು ಎಷ್ಟು ಅಡಿಗೆ ಸಿಕ್ಕಿದೆ ನೀರು? 60 ಅಡಿಗೆ ಸಿಕ್ಕಿದ್ವಿ. 60 ಅಡಿಗೆ ಸಿಕ್ಕಿದೆ ನೀರು? ಗಾಡಿ ನಡೆದಲ್ಲಿ. ಹಾಂ, ಸರಿ ಸರ್, ತುಂಬ ಥ್ಯಾಂಕ್ ಯು.